ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಎಲ್ಐಸಿ ಕಚೇರಿಯಲ್ಲಿ 68ನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಮತ್ತು ಎಲ್ಐಸಿ ಏಜೆಂಟರಾದ ಕೆ ನಿಂಗಜ್ಜ, ಖಾಸಗಿ ವಿಮಾ ಕಂಪನಿಗಳ ಸ್ಪರ್ಧೆಯಲ್ಲೂ ಎಲ್ಐಸಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು 9,000 ಕೋಟಿ ಲಾಭ ಗಳಿಸಿದೆ. ಎಲ್ಐಸಿ 53 ಲಕ್ಷ ಕೋಟಿ ರುಗಳ ಆಸ್ತಿ ಹೊಂದಿದೆ. ಕೇರಳ ಸೇರಿ ದೇಶದ ಪ್ರಾಕೃತಿಕ ಅನಾಹುತಗಳಲ್ಲಿ ಎಲ್ಐಸಿ ಮೃತ ಗ್ರಾಹಕರಿಗೆ ಪರಿಹಾರ ನೀಡಲಾಗಿದೆ. ಗಂಗಾವತಿ ವಿಮಾ ಕ್ಷೇತ್ರದ ಖಾಸಗೀಕರಣದ ನಂತರವೂ ಗ್ರಾಹಕರ ವಿಶ್ವಾಸ ಗಳಿಸಿರುವ ಎಲ್ಐಸಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು 9,000 ಕೋಟಿ ರುಗಳ ಸಂಸ್ಥೆ ಲಾಭ ಗಳಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಶರಣಪ್ಪ, NKSTV4 ನ್ಯೂಸ್, ಗಂಗಾವತಿ. ನಮ್ಮ ಶಾಖೆಗೆ ಅತಿ ಸೀನಿಯರ್ ಎಂಪ್ಲಾಯ್, ಕಳೆದ ವರ್ಷ ಕೂಡ ಅನಿಲ್ ಅವರು ಇದ್ರು, ಈ ವರ್ಷ ಕೂಡ ಅವರೇ ಅತಿ ಸೀನಿಯರ್ ಎಂಪ್ಲಾಯ್ ನಮಗೆ. ಹೌದೌದು. ಸೊ ಈ ವರ್ಷ ಕೂಡ ಅವರಿಗೆ ಒಂದು ಆನರಿಂಗ್ ಪ್ರೋಗ್ರಾಮ್ ಮತ್ತು ರಿಕಗ್ನಿಷನ್ ಪ್ರೋಗ್ರಾಮ್ ಬರ್ತದೆ. ಸೊ ಬಿಫೋರ್ ಪ್ರೊಸೀಡಿಂಗ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಪ್ಲೆಡ್ಜ್. ಇದು ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ. ಸೊ ಫಸ್ಟ್ ನಾನು ಹಿಂದಿಯಲ್ಲಿ ಹೇಳ್ತೇನೆ, ಆ ಹಿಂದಿಯಲ್ಲಿ ಹೇಳಿದ ನಂತರ ಮತ್ತೆ ಇಂಗ್ಲೀಷಲ್ಲಿ ಹೇಳಬೇಕು. ಒಂಚೂರು ಕೈ ಮುಂದೆ ಇಡಬೇಕು ಎಲ್ಲರೂ. शपथ मैं निगम ध्वज एवं भारतीय जीवन बीमा निगम के प्रति पूर्ण निष्ठा की शपथ लेता हूँ. ಈಗ ಇಂಗ್ಲಿಷ್ ಅಲ್ಲಿ pledge. I pledge my allegiance to the corporate flag and to the Life Insurance Corporation of India. Thank you so much, friends. So ನಾವು ಏಜೆಂಟ್ ಮೀಟಿಂಗಲ್ಲಿ ಸುಮಾರು, ಎಸ್ಪೆಷಲಿ ಮೂಗಾರ್ ಅವರು ಈ ಥರ ಒಂದು ಫಸ್ಟ್ ಅವರು ಶಪಥ ಕೊಡಿಸ್ಬಿಡ್ತಾರೆ. ಆಯ್ತು, ಈಗ ದೇವ್ರ ಹೆಸರು ತೊಗೊಂಡು ಶಪಥ ತೊಗೊಂಡಿವಿ, ಈಗ ನೀವು ಮಾಡಲೇಬೇಕು. ಸೊ ಅದರ ಎಂಪ್ಲಾಯ್ ಏನಿರಲ್ಲ. ಲೈಟಿಂಗ್ ದ ಲ್ಯಾಂಪ್ ಕಾರ್ಯಕ್ರಮ, ಇದರಲ್ಲಿ ನಮ್ಮ ಶಾಖೆಯಲ್ಲಿರುವಂಥ ಕ್ಲಾಸ್ 3 ಎಂಪ್ಲಾಯ್ಸಲ್ಲಿ ಇರುವಂಥ ಲೀಡರ್ಸ್ ಮತ್ತು ಮಹಿಳೆಯರ ಕಡೆಯಿಂದ ಒಬ್ಬರು, ನಮ್ಮ ಏಜೆಂಟ್ಸ್ ಪ್ರತಿನಿಧಿಗಳು ಲೀಡರ್ಸ್ ಕಡೆಯಿಂದ ಒಬ್ಬರು, ಡಿಒಸಿ ಲೀಡರ್ಸ್ ಕಡೆಯಿಂದ ಒಬ್ಬರು, ಮತ್ತು ಸೀನಿಯರ್ ಎಂಪ್ಲಾಯ್ಸ್ ಉಳ್ಳಸ ಮತ್ತು ಅನಿಲ್, ಇವರೆಲ್ಲ ಬಂದು ಲೈಟಿಂಗ್ ದ ಲ್ಯಾಂಪಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ. ಆ ನಿಟ್ಟಿನಲ್ಲಿ ಭಾಳ ಖುಷಿ ಆಗುತ್ತೆ ನಮಗೆಲ್ಲ. ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಇನ್ನೊಂದು ಮಾಹಿತಿ ಕೊಟ್ಟರು, 53 ಲಕ್ಷ ಕೋಟಿ ಆಸ್ತಿ, ಸುಮಾರು 52 ಲಕ್ಷ, 53 ಲಕ್ಷ ಕೋಟಿ ಆಸ್ತಿಯನ್ನು ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ LIC ಹೊಂದಿದೆ ಅಂತೇಳಿ. ಈಗ ದೊಡ್ಡ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದ ಕಟ್ಟುವಲ್ಲಿ, ಈ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ LIC ಅತ್ಯುತ್ತಮವಾದ ಕಾರ್ಯ ಮಾಡ್ತಾ ಇದೆ. ಪಂಚವಾರ್ಷಿಕ ಯೋಜನೆಗಳಿಗೆ, ಈ ರೋಡ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಸರ್ಕಾರ ನಮ್ಮಿಂದ ಸೆಕ್ಯೂರಿಟಿಯನ್ನು ಇಟ್ಟು ಸಾಲವನ್ನು ತೆಗೆದುಕೊಂಡು ಬಡ್ಡಿಯನ್ನು ಪಾವತಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಧ್ಯೇಯ ಏನಿದೆಯೋ